ವಿಜಯನಗರದ ಇತಿಹಾಸ ಮೊದಲನೇದಾಗಿ ಕೊಟ್ಟವನು ರಾಬರ್ಟ್ ಸಿವೆಲ್ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ತುಮಕೂರಾಗಿದ್ದ ಬ್ರಿಟಿಷ್ ಅಧಿಕಾರಿ. ಕಾಡಿನ ಮಧ್ಯೆ ತುತ್ತುದಿಲ್ಲ ಸ್ವಲ್ಪ ಗೋಪುರಗಳು ಕಾಣ್ತು. ಏನಿದು ಅಂತ ಆ ಕಾಡು ಒಳಗಡೆ ಹೋಗಿ ನೋಡಿದ್ರೆ ಅದು ಹಂಪಿ ಅಷ್ಟು ಮುಚ್ಚೋಗಿತ್ತು, ಅಕ್ಷರಶಃ ಹಾಳು ಹಂಪಿ ಆಗಿತ್ತು. ಎಲ್ಲ ನೋಡೋದು ಬಿಟ್ಬಿಟ್ಟಿದ್ದಾರೆ ಅದನ್ನು. ಇವನು ಒಳಗಡೆ ಹೋಗಿ ನೋಡಿ ಹಂಪಿನ ಕಂಡಿಡಿದು ಇವನ್ನೆಲ್ಲ ಕ್ಲೀನ್ ಮಾಡಿಸಿ ಹಂಪಿಯ ಕಥೆ ಬರೆದು ನಿಮಗೆ ಕೊಟ್ಟ ಮರೆತು ಹೋದ ಮಹಾ ಸಾಮ್ರಾಜ್ಯದ ಫರ್ಗಟನ್ ಕಿಂಗ್ಡಮ್ ವಿಜಯನಗರ ಅಂತ. ನಾನು ಮಾತ್ರ ತೇಗಿ ಹೊಟ್ಟೋಗ್ಬಿಟ್ರೆ ಸಾಲದು, ನಾನು ನಂದು ಅಂತ ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ಆ ಗುಣ ನಿಮ್ಮಲ್ಲಿ ಇಷ್ಟೊಂದು ದೃಢವಾಗಿ ಬೆಳೆಯೋಕ್ಕೆ ಕಾರಣ ಏನು? ಆತನವರು ಮಹಾರಾಜರ ಹತ್ರ ಡಾಕ್ಟರ್ ಆಗಿದ್ರು, ದುಡ್ಡು ತಗೊಳ್ತಾ ಇರಲಿಲ್ಲ. ಬೇಡ ಅದು ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರ್ದು ಅಂತ ನಮ್ಮ ಹಳೆ ಮೈಸೂರಲ್ಲಿ ಅಥವಾ ಹಳೆ ಬೆಂಗಳೂರಲ್ಲಿ ಒಂದು ಗಾದೆ ಇದೆಯಮ್ಮ. ಅರಮನೆ ದುಡ್ಡು ಅಂದರೆ ಅದು 10 ಜನಗಳ ತೆರಿಗೆ ದುಡ್ಡು. ತೆರಿಗೆ ಹಣ ಅಂದರೆ ಅವನು ರಕ್ತ ಬೆವರನ್ನು ಹರಿಸಿ ಸಂಪಾದನೆ ಮಾಡಿ ಅವ್ನು ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು. ರಾಜರ ಕಥೆಗಳು ಯಾವುದು ನಿಮ್ಮನ್ನ ವಾವ್ ಅಂತ ಅನ್ಸಿದೆ? ನಮ್ಮ KRS ಡ್ಯಾಮ್ ಇದು 1000 ವರ್ಷಗಳ ಕಥೆ. 1000 ವರ್ಷಗಳಿಂದ ಚೋಳ ರಾಜನಾಗಿದ್ದಂಥ ಕಾಲದಲ್ಲೂ ನಾವು ಒಂದು ಸಣ್ಣ ಅಣೆಕಟ್ಟು ಕಟ್ಟಿದ್ರು ಯುದ್ಧ ಆಗದಾಗ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದನ್ನು ಕಟ್ಟಬೇಕು 1911ರಲ್ಲಿ ಅಂತ ತೀರ್ಮಾನ ಮಾಡಿದಾಗ ನಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಪರ್ಮಿಷನ್ ಸಿಕ್ಕಿದ್ದು ಬರೀ 80 ಅಡಿ. ಆಗ ಸರ್ ಎಂ ವಿ ಅವರೊಂದು ಟೆಕ್ನಿಕಲ್ ಡೌಟ್ ತಂದ್ರು. ಮಹಾಸ್ವಾಮಿ ನೋಡಿ, ಆ ಮಹಾಸ್ವಾಮಿ ಆ ಪುಣ್ಯಾತ್ಮ ಎಷ್ಟು ದೂರದೃಷ್ಟಿ, ಎಷ್ಟು ಒಳ್ಳೇದು ಮಾಡಬೇಕು ಜನಕ್ಕೆ ಅಂದ್ಕೊಂಡು ಒಂದು 20 ವರ್ಷ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮ್ಮನೆ ಇದ್ಬಿಟ್ಟಿದ್ರೆ ಕಣ್ಮುಚ್ಕೊಂಡು. ಬೆಂಗಳೂರಿಗೆ ಇವತ್ತು ಯಾರೂ ಜನ ಬರ್ತಿರಲಿಲ್ಲ, ಯಾಕಂದರೆ ಡ್ಯಾಮೇ ಇರ್ತಾರೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಧರ್ಮೇಂದ್ರ ಕುಮಾರ್ ಸರ್. ಮೈಸೂರಿನ ಕಥೆಗಳು ಖ್ಯಾತಿಯ ಇವತ್ತು ಎಲ್ಲಿ ಇತಿಹಾಸ ಇದೆಯೋ ಎಲ್ಲದರ ಖ್ಯಾತಿಯ ಅಂತ ನಿಮ್ಮ ಲಿಸ್ಟಿಗೆ ಸೇರಿಸ್ಕೊಳ್ತಾ ಹೋಗಬೇಕು. ಮೊದಲನೇದಾಗಿ ಸರ್, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ನಮಸ್ತೆ, ಧನ್ಯವಾದ. ಚೆನ್ನಾಗಿದ್ದೀನಿ, ದೇವ್ರದೆ. ನೀವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಅಂದರೆ ಬೆಂಗಳೂರಲ್ಲಿ ನನಗೆ ಒಂದು 2-3 ರಿಸೋರ್ಸ್ ಇದೆ. ಏನು, ಒಂದು ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ವಿಧಾನಸೌಧದಲ್ಲಿ, ಇನ್ನೊಂದು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಕೆಂಪೇಗೌಡ ರಸ್ತೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೇನ್ ಬ್ರಾಂಚ್ ಇದೆಯಲ್ಲ, ಅದು ಎದುರುಗಡೆ ಇದೆ, ಹಂಪಿ ಯೂನಿವರ್ಸಿಟಿ ಮೇಲೆ. ಅದಾದಮೇಲೆ ಇನ್ನೊಂದು ನೃಪತುಂಗ ರಸ್ತೆಯಲ್ಲಿರೋದು ಮಿಥಿಕ್ ಸೊಸೈಟಿ. ಇಲ್ಲೆಲ್ಲ ಇದು ನಮ್ಮ ಇತಿಹಾಸ ಸಂಶೋಧಕರ ಪಾಲಿನ ಸ್ವರ್ಗ. ವಾವ್. ಎಲ್ಲ ಪುಸ್ತಕಗಳು, ಎಲ್ಲ ಹಳೆಯ ಶತಮಾನದ ಹಿಂದಿನ ಪುಸ್ತಕಗಳು, ಗೆಜೆಟಿಯರ್ಗಳು, ದಾಖಲೆಗಳು ಎಲ್ಲ ಅಲ್ಲಿ ಸಿಗುತ್ತೆ. ಇದೆಲ್ಲ ನೋಡೋಕೆ ಏನೋ ಸ್ಪೆಷಲ್ ಪರ್ಮಿಷನ್? ಏನಿಲ್ಲ, ಆಲ್ ಆರ್ ವೆಲ್ಕಮ್. ಎಲ್ಲ ಯಾರು ಬೇಕಾದರೂ ಹೋಗಿ ನೋಡ್ಬೋದು. ಇದು ಹೇಗೆ ಗೊತ್ತಾಯಿತು ನಿಮಗೆ? ಇದು ಹೇಗೆ ಅಂತಂದರೆ, ಇದು ಒಂದು ನದಿ ಒಳಗೆ ಒಂದು ಹೆಜ್ಜೆ ಇಟ್ಟಂಗೆ ಆಮೇಲೆ ಅದೇ ಕರ್ಕೊಂಡು ಹೊರಟಾಗುತ್ತೆ. ನದಿ ತನ್ನ ಪಾತ್ರದಲ್ಲಿ, ಆಮೇಲೆ ನಾವು ಅದರ ಪ್ರಯಾಣಿಕರು, ಅದು ಡ್ರೈವ್ ಮಾಡುತ್ತೆ ನಮ್ಮನ್ನ. ಸೊ ಇತಿಹಾಸನೂ ಹಾಗೆ. ನಾನು ಏನು ಆಸಕ್ತಿ ಅಂತ ಒಂದು ಹೆಜ್ಜೆ ಇಟ್ಟೆ, ಈಗ ಅದೇ ಕರ್ಕೊಂಡು ಹೋಗ್ತಾ ಇದೆ. ನಾನೇನು ಹುಡುಕೋಷ್ಟಿರಲ್ಲ, ಅದೊಂದು ಸೆಳೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲನೂ ಅದೇ ಕೊಡುತ್ತೆ. ಈಗ ನಾವೇನು ಹುಡುಕ್ತಿರ್ತೀವಿ ಅದೇ ಕೊಡ್ತಿರುತ್ತೆ. ನಾವು ಏನಂದರೆ ಇದರಿಂದ ನಾನು ಏನು ಕಲ್ತ್ಬಿಟ್ಟಿದ್ದೀನಿ ಅಂತಂದರೆ, ಅಂದರೆ ನಾನು ಇದಕ್ಕೆ ಸ್ವಲ್ಪ ಫಿಲಾಸಫಿಗೆ ಮಿಕ್ಸ್ ಮಾಡಿಬಿಟ್ರೆ, ನಾವು ಮನಸ್ಸಲ್ಲಿ ಭಗವಂತನ ಆಸೆ ಪಟ್ಬಿಟ್ರೆ ಅವ್ನು ಕರ್ಕೊಂಡೋಗಿ ತೋರಿಸ್ಕೊಂಡ್ಬಿಡ್ತಾನೆ. ಅವನೆಲ್ಲ ಇದ್ದೀನಿ ಅಂತ ಅವನು ಇದನ್ನು ತೋರಿಸ್ತಾನೆ ನಮಗೆ ಅನ್ನೋದು ಅನುಭವ ನಂಗಾಗಿದೆ. ಈ ಇತಿಹಾಸನೂ ಹಾಗೆ, ನಾವು ಆಸೆ ಪಟ್ಬಿಟ್ರೆ ಕರ್ಕೊಂಡು ಹೋಗುತ್ತೆ. ನಿಂಗೆ ಏನು ಬೇಕು ತಗೋಪ್ಪ, ಈ ದಾಖಲೆ ಬೇಕಾ, ಈ ಕೋಟೆ ಬೇಕಾ, ಎಲ್ಲ ಅದೇ ಕೊಡ್ತಾ ಇರುತ್ತೆ. ನನಗೆ ಗೊತ್ತೇ ಇರೋದಿಲ್ಲ. ನನಗೆ ಒಂದು ಆನ್ ಆ್ಯಾವ್ರೇಜ್ ದಿನಕ್ಕೊಂದು 100-200 ಕಾಲ್, 150-200 ಕಾಲ್ ಬರುತ್ತೆ ನನಗೆ, ಫೋನ್ ಕಾಲ್ಸ್. ಯಾಕೆ? ಎಲ್ಲ ಹೊರಗಡೆಯಿಂದ ಜನ ಫೋನ್ ಮಾಡ್ತಾನೆ ಇರ್ತಾರೆ. ನಾ ಪ್ರತಿ ಕಾಲನ್ನು ಭಾಳ ಪೇಷನ್ಸಲ್ಲಿ ಎತ್ಕೊಂಡು ಕೇಳ್ತೀನಿ ಏನಕ್ಕೆ ಫೋನ್ ಮಾಡಿದ್ದೀರಾ ಅಂತ. ಅದರಲ್ಲಿ ಯಾವುದೋ ಒಂದು ಕಾಲ್ ನನಗೆ ನಮ್ಮೂರಲ್ಲಿ ಈ ಥರದೊಂದು ಕಲ್ಲಿದೆ ಅಂತ ಹೇಳ್ತಾನೆ, ಒಂದು ಶಾಸನ ಇದೆ ಅಥವಾ ಒಂದು ದೇವಸ್ಥಾನ ಇದೆ. ಇದನ್ನು ನಾನು ಯಾವಾಗಲಿಂದ ಹುಡುಕ್ತಾ ಇರ್ತೀನಿ, ಅವನೇ ಫೋನ್ ಮಾಡಿರ್ತಾನೆ. ಸೊ ಅದೊಂದು ಕಾಲ್ಗೆ ನಾನು ಇದೊಂದು 100 ಕಾಲ್ ಅಟೆಂಡ್ ಮಾಡ್ತೀನಿ. ನೀವು ಮೂಲತಃ ಒಬ್ಬರು ಸಿವಿಲ್ ಎಂಜಿನಿಯರ್ ಆಗಿ ಮಸ್ಕಟ್ಟಲ್ಲಿ ಸುಮಾರು ವರ್ಷಗಳ, ಆಲ್ಮೋಸ್ಟ್ ನಿಮ್ಮ ಇಡೀ ಪ್ರಾಯ ಆ್ಯಂಡ್ ಬದುಕುನ ಅಲ್ಲಿ ನೋಡಿದ್ದೀರಿ. ಆ್ಯಂಡ್ ನಿಮ್ಮ ಮಗಳಿಗೋಸ್ಕರ ಅವಳು ಇಲ್ಲೆಲ್ಲೋ PG-ನಲ್ಲಿ ಇರೋದು ಬೇಡ ಅಂತ, ಜೊತೆಗಿರೋಣ ಅಂತ ವಾಪಸ್ ಅಲ್ಲಿಂದಲೂ ಬರ್ತೀರ. ಅದಕ್ಕೆ ಇನ್ನೊಂದು ಕಾರಣ, ನೀವೇ ಹೇಳ್ದಂಗೆ ಮಸ್ಕಟ್ಟಲ್ಲೆಲ್ಲ ಇನ್ನೇನು 60 ಆಗ್ತಿದ್ದಂಗೆ ಅವ್ರಿಗೆ ಬೇರೆ ಥರ ಲೆಕ್ಕಾಚಾರಗಳು ಶುರು ಆಗುತ್ತೆ, ಅಲ್ಲಿನಾರು ಆಗ್ಬಿಟ್ರೆ ಅಂದ್ಬಿಟ್ಟು. ಸೊ ಅವ್ರಿಗೂ ಆ ಲೆಕ್ಕ, ನಿಮಗೂ ಈ ಲೆಕ್ಕ, ಮಗಳ ಲೆಕ್ಕ, ಒಟ್ನಲ್ಲಿ ಫೈನಲಿ ಇಲ್ಲಿಗೆ ಬಂದ್ರಿ. ಆ್ಯಂಡ್ ಭಾಳ ಖುಷಿ ಆಗತ್ತೆ ಸರ್. ಯಾಕೆಂದರೆ ಎಲ್ರಿಗೂ
ತಂದೆ ಪ್ರೀತಿ ಈ ರೀತಿ ಸಿಗೋದು. ಒಂದು ಮಗಳು PG-ನಲ್ಲಿ ಇರ್ಬೇಕಾ, ಬೇಡ ನಾನೇ ಕೆಲಸ ಬಿಟ್ಟದು ಮಗಳಿಗೋಸ್ಕರ ಇಲ್ಲಿಗೆ ಬರ್ತೀನಿ ಅನ್ನೋದೇ ನಿಮ್ಮ ಒಂದು ಸಹೃದಯಿ ಏನಂತಾರೆ ಹಿಂಗರಳು ಅನ್ಬೇಕಾ? ಹೆಂಗರಳೆ ಅದು. ಯಾಕೆಂದರೆ ನನ್ನ ಮಗಳು ಒಬ್ಬಳೇ ಇಲ್ಲಿ ಇರೋದು ನಾನು ನೆನ್ಸ್ಕೊಳಕ್ಕೆ ಆಗಲಿಲ್ಲ, ಅದು ನೆನ್ಸ್ಕೊಳಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಮೈಸೂರಲ್ಲಿ ನಾವು ಸ್ವಂತ ಮನೆ ಕಟ್ಟಿ ನಾವು ಇನ್ನೇನು ರಿಟೈರ್ ಆಗ್ಬಿಡೋಣ ಆಯಿತು ಅಂತ ನಾವು ನನ್ನ ಗಂಡ ಹೆಂಡ್ತಿ ಲೆಕ್ಕ ಹಾಕ್ಬಿಟ್ರು ಸ್ವಂತ ಮನೆ ಕಟ್ಕೊಂಬಿಟ್ವಿ. ಆದರೆ ಮಗುಗೆ ಇಲ್ಲಿ ಕೆಲಸ ಸಿಕ್ಬಿಡ್ತಲ್ಲ ಅಂತೇಳಿ ಅಯ್ಯೋ ಅವಳು ಒಳ್ಳೆ ಬಿಡಬೇಕಲ್ಲ ಅಂತೇಳಿ ಇಡೀ ಮನೆ ಖಾಲಿ ಮಾಡ್ಕೊಂಬಂದು ಆ ಮನೆ ಖಾಲಿ ಬಿಟ್ಟಿದ್ದೀವಿ. ಆ ರೀತಿ ನಾವು ಯಾಕಪ್ಪ ಇರೋ ಮಗಳಿಗೆ ಯಾಕೆ ಇನ್ನೇನು ಬದುಕು, ಇನ್ನು ಅವಳನ್ನ ಅಲ್ಲೇ ಬಿಟ್ಟು ನಾವೆಲ್ಲ ಇರೋದು ಯಾಕೆ, ಏನು ಬದುಕಲ್ಲ ಅರ್ಥವೇ ಇಲ್ಲ ಅಂತ ಬಂದ್ವಿ. ಸೊ ಈ ಎಲ್ಲ ನನ್ನ ಇತಿಹಾಸದ ಹುಡುಕಾಟಕ್ಕೆ ಮೂಲ ಬೇರು ನನ್ನ ಮಗಳೇ ಅಂತ ಹೇಳ್ಬೋದು ನಾನು. ಸೋ ಸ್ವೀಟ್, ಸೋ ನೈಸ್. ಧರ್ಮೇಂದ್ರ ಅವರ ಒಂದು ಮೊದಲ ದಿನಗಳು ಹೇಗಿತ್ತು? ಯಾವ್ಯಾವ ಥರ ವಿಚಾರಗಳು ನಿಮ್ಮ ಕಣ್ಮುಂದೆ ಬರ್ತಿತ್ತು? ಅದನ್ನು ಜನಗಳ ಮುಂದೆ ತರೋ ಪ್ರಯತ್ನದಲ್ಲಿ ನಿಮ್ಮ ಒಂದು ಜರ್ನಿ ಹೇಗಿತ್ತು? ಇದು ನೋಡಿ, ನಾನು ಹೇಳ್ಬೇಕಂದ್ರೆ ಮೊದಲಿಂದ ಹೇಳಬೇಕಾದ್ರೆ ನಾವು ಸಾಮಾನ್ಯ ಮೈಸೂರು ಬೆಂಗಳೂರಲ್ಲಿ 50-60 ದಶಕದಲ್ಲಿ ಹುಟ್ಟಿದವ್ರಿಗೆ ನಮಗೊಂದು ಅವಿನಾಭಾವ ಸಂಬಂಧ ಇರುತ್ತೆ ಮೈಸೂರು ಮಹಾರಾಜರ ಜೊತೆಗೆ. ಅವ್ರು ಮಾಡೋ ದಸರಾ, ಮಾಡೋ ಜಂಬೂ ಸವಾರಿ, ಮಾಡೋವಂಥ ನವರಾತ್ರಿಗಳು, ಎಲ್ಲ ಪೂಜೆಗಳು, ಪುನಸ್ಕಾರಗಳು, ಚಾಮುಂಡಿ ಬೆಟ್ಟದ ತೇರು, ತೆಪ್ಪ, ಇವೆಲ್ಲ ನಾವು ನೋಡ್ತಾ ಬಂದಿರ್ತೀವಿ. ಆಗೆಲ್ಲ ನಾವು ಮಹಾರಾಜರನ್ನು ನೋಡಿದ್ದೀವಿ, ನನ್ನ ವಯಸ್ಸಿನವ್ರು ಎಲ್ಲರೂ ನೋಡಿದ್ದಾರೆ. ನಾನು ಯಾವಾಗಲೂ ಒಂದು ವಿಡಿಯೋಗಳಲ್ಲಿ ಅಥವಾ ಭಾಷಣಗಳಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ನನ್ನ ವಯಸ್ಸಿನ ಎಲ್ಲ ಮೈಸೂರು ಬೆಂಗಳೂರಿಗಳ ಪ್ರತಿನಿಧಿ. ಎಲ್ಲರದಲ್ಲೂ ಈ ಕಥೆ ಇದೆ, ನನ್ನೊಬ್ಬನ ಹತ್ರ ಅಂತೇನಿಲ್ಲ, ಎಲ್ಲರದಲ್ಲೂ ಈ ಕಥೆ ಇದೆ. ನಾನು ಅವ್ರ ಪ್ರತಿನಿಧಿಯಾಗಿ ಇದನ್ನು ಹೇಳ್ತಾ ಇದ್ದೀನಿ. ಈ ಒಂದು ಯಾವುದೇ ಪ್ರೊಫೆಷನಲ್ಲಿದ್ದರೂ ಈ ಒಂದು 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 ಪ್ರೀತಿಯ ಸೆಲೆ ಮಹಾರಾಜರ ಬಗ್ಗೆ ನಮಗಿರುತ್ತೆ. ಜಯಚಾಮರಾಜೇಂದ್ರ ಒಡೆಯರು ನಾವು ನೋಡಿದಂಥ ಕೊನೆ ಮಹಾರಾಜರು ಜಯಚಾಮರಾಜ ಒಡೆಯರು. ಅದಾದಮೇಲೆ ಅದ್ರ ಹಿಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ, ಅವ್ರ ಫೋಟೋಗಳನ್ನು ನೋಡಿದ್ದೀವಿ. ಹಾಗಾಗಿ ಅದೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಮಾಡುವಾಗ ನಾವು ಇಲ್ಲಿ ಬಂದು ನೋಡುವಾಗ ನಾನೆಲ್ಲ ಗಲ್ಫಿಂದೆಲ್ಲ ವಾಪಸ್ ಬಂದು ನೋಡುವಾಗ ನಾವು ದಸರಾ ಮಾಡೋವಂಥ ಸಂದರ್ಭದಲ್ಲಾಗಿರ್ಬೋದು, ಇನ್ನೊಂದು ಹಬ್ಬಗಳು ಮಾಡೋವಂಥ ಸಂದರ್ಭದಲ್ಲಿ ಅವೆಲ್ಲ ತುಂಬ ಸಾಂಕೇತಿಕ ಅನ್ನಿಸ್ತಾ ಇತ್ತು. ನಾವು ಚಾಮುಂಡೇಶ್ವರಿ ನೋಡ್ತೀವಿ ಮಾಡ್ತೀವಿ, ಮಹಾರಾಜರನ್ನ ಯಾಕೋ ಯಾರು ನೆನೀತಾ ಇಲ್ವಲ್ಲ ಅಂತ ನಂಗೆ ಭಾಳ ಕಾಡ್ತಾ ಇತ್ತು. ಆಗ ನಾನು ಒಂದು ಇದನ್ನೆಲ್ಲ ಈ ಕಥೆಗಳನ್ನೆಲ್ಲ ಒಂದು ಪುಸ್ತಕ ಬರೆದೆ, ಮರೆತುಹೋದ ಮೈಸೂರಿನ ಪುಟಗಳು, ಮರೆತುಹೋದ ಮೈಸೂರಿನ ಪುಟಗಳು ಅಂತ ಒಂದು ಪುಸ್ತಕ ಬರೆದೆ. ಅದು ತುಂಬ ಜನ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು, ಹೌದು ಇದನ್ನೆಲ್ಲ ಜನಕ್ಕೆ ಗೊತ್ತಾಗಬೇಕು ಅಂತ. ಆದರೂ ನನಗೆಲ್ಲ ಮನಸ್ಸಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಇನ್ನೂ ಅತೃಪ್ತಿ ಅನ್ನೋದಿತ್ತು, ಇದು ಹೆಚ್ಚಿಗೆ ಜನ ತಲುಪಬೇಕು, ಮುಖ್ಯವಾಗಿ ಮುಂದಿನ ಪೀಳಿಗೆಗೆ ತಲುಪಬೇಕು. ಮಕ್ಳಿಗೆ ನಮ್ಮ ವಯಸ್ಸವ್ರಿಗೆ ಗೊತ್ತಿರುತ್ತೆ, ಗೊತ್ತಿದ್ರು ನಾವೆಲ್ಲ ಇನ್ನೇನು ವಯಸ್ಸಾಗ್ತಾ ಬಂದಿದೆ, ಇನ್ನೂ ಮುಂದಿನ ಜನ್ರೇಷನ್ಗೆ ತಲುಪಬೇಕು ಅನ್ನೋದು ಒಂದು ಆಸೆ ಇತ್ತು. ಅವರೆಲ್ಲ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಅವ್ರು ಅದನ್ನು ಬಿಟ್ಟು ಬೇರೆ ನೋಡದೆ ಇರೋದ್ರಿಂದ ಸೊ ಅದ್ರ ಮೂಲಕನೇ ಯಾಕೆ ಹೇಳಬಾರ್ದು ಅಂತ ಅನ್ನಿಸ್ತು. ಈಗ ಇಷ್ಟನ್ನೆಲ್ಲ ಬರೆಯೋ ಬದಲು ನಾನು ಅದನ್ನೇ ಒಂದು 5 ನಿಮಿಷ ಒಂದು ವಿಡಿಯೋ ಮಾಡಿ ಅದೇ ಜಾಗದಲ್ಲಿ ನಿಂತ್ಕೊಂಡು ನೋಡಪ್ಪ ಈ ಕಥೆ ಹೀಗಾಯಿತು ಅಂತ ಹೇಳ್ಬಿಟ್ರೆ ಇನ್ನೂ ಹೆಚ್ಚಿಗೆ ಸಿಗುತ್ತಲ್ಲ, ಅದು ನೋಡಿದಾಗ ಆ ಮಕ್ಳಿಗೆ ಆ ಕಥೆ ಜ್ಞಾಪಕ ಬರುತ್ತಲ್ಲ ಅನ್ನಿಸ್ತು. ಸೊ ಮೊದಲನೇ ವಿಡಿಯೋ ನಾನು ನನ್ನ ಸ್ನೇಹಿತ ಶಿವಸ್ವರೂಪ್ ಅಂತ ಹೇಳಿ ನಾನು ನನ್ನ ಸ್ನೇಹಿತ ಅವ್ನಿಗೆ ಹೇಳಿದೆ, ನಾನು ನೋಡು ಗುರು ಹಿಂಗೆ ಮಾಡೋಣ, ನೀನು ಬಂದು ವೀಡಿಯೋ ಮಾಡು ಅಂತ. ಆಯಿತು, ಮೊಬೈಲಲ್ಲೇ ಮಾಡೋಣ, ಆಯಿತು ಸಾಕು ಅಂತ. ಮೊದಲನೇ ವೀಡಿಯೋ ನಂದು ಬೆಂಗಳೂರಿನ ಯುದ್ಧ, ಮೈಸೂರು ವರ್ಸಸ್ ಲಾರ್ಡ್ ಕಾರ್ನ್ವಾಲಿಸ್, ಅದು 1719 ಬೆಂಗಳೂರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದ್ರ ಬಗ್ಗೆ ನಾನು ಅಲ್ಲೇ ನಿಂತ್ಕೊಂಡು ಹೇಳಿದೆ. ಅದು ಭಾಳ ಜನ ಖುಷಿಪಟ್ಟರು. ಅವತ್ತಿನ ನಾನು ಹಿಂತಿರುಗಿ ನೋಡಲಿಲ್ಲ ಇಲ್ಲಿವರೆಗೂ. ಸರ್, ನಿಮ್ಮ ಒಂದು ಕುತೂಹಲದಲ್ಲಿ ನಿಮಗೆ ಸಿಕ್ಕಂತೆ ಈ ಹಿಸ್ಟೋರಿಯನ್ಸ್ ಅಂತೆಲ್ಲ ಇರ್ತಾರಲ್ಲ, ಅವತ್ತಿನ ಕಾಲದಲ್ಲಿ ಯಾರಿದ್ರು, ಹೇಗಂದರೆ ಈಗ ಉದಾಹರಣೆಗೆ ನೀವು ನಮಗೆ ಹೇಳ್ತಾ ಇರೋದೆಲ್ಲ 16ನೇದು 17ನೇ ಶತಮಾನದ್ದು 19 ಹೀಗೆ. ಸೊ ನೀವು ಕಂಡಂತೆ ಇದೆಲ್ಲದ್ರ ಕೆಳಗಡೆ ಯಾರು ಅವ್ರ ಹಿಸ್ಟೋರಿಯನ್ಸ್ ಹೆಸರು? ತುಂಬ ಜನ ಇದ್ದಾರಮ್ಮ, ತುಂಬ ಜನ. ಅಂದರೆ ಈಗ ನೋಡಿ, ನಮಗೆ ವಿಜಯನಗರದ ಇತಿಹಾಸ ಮೊದಲನೇದಾಗಿ ಕೊಟ್ಟವನು ರಾಬರ್ಟ್ ಸಿವೆಲ್ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ತುಮಕೂರಾಗಿದೆ, ಬ್ರಿಟಿಷ್ ಅಧಿಕಾರಿ. ಅವರು ಒಂದು ಸಾರಿ ಚಿತ್ರದುರ್ಗ ದಾಟಿ ಮುಂದೆ ಹೋಗಬೇಕಾದ್ರೆ ಅವ್ರಿಗೆ ತುಂಬ ಕಾಡಿನ ಮಧ್ಯೆ ತುತ್ತುದಿಲ್ಲ ಸ್ವಲ್ಪ ಗೋಪುರಗಳು ಕಾಣ್ತು. ಏನಿದು ಅಂತ ಆ ಕಾಡೊಳಗಡೆ ಹೋಗಿ ನೋಡಿದ್ರೆ ಅದು ಹಂಪಿ. 1800ನೇ ಇಸ್ವಿನಲ್ಲಿ ಅದು ಹಂಪಿ ಅಷ್ಟು ಮುಚ್ಚೋಗಿತ್ತು, ಅಕ್ಷರಶಃ ಹಾಳು ಹಂಪಿ ಆಗಿತ್ತು. ಎಲ್ಲ ನೋಡೋದು ಬಿಟ್ಬಿಟ್ಟಿದ್ದಾರೆ ಅದನ್ನು. 1565 ಹಂಪಿ ರಕಸ್ತಂಗಡಿ ಯುದ್ಧ ಆದಮೇಲೆ ಸಂಪೂರ್ಣವಾಗಿ ಹಾಳಾಗೋಗಿತ್ತು. ಅದಾಗಿ 200 ವರ್ಷವೂ ಹಾಗೆ ಇತ್ತದು. ಇವನು ಒಳಗಡೆ ಹೋಗಿ ನೋಡಿ ಹಂಪಿನ ಕಂಡಿಡಿದು ಇವನ್ನೆಲ್ಲ ಕ್ಲೀನ್ ಮಾಡಿಸಿ ಹಂಪಿಯ ಕಥೆ ಬರೆದು ನಮಗೆ ಕೊಟ್ಟ ಮರೆತುಹೋದ ಮಹಾಸಾಮ್ರಾಜ್ಯದ ಫರ್ಗಟನ್ ಕಿಂಗ್ಡಮ್ ವಿಜಯನಗರ ಅಂತ. ಆಗ ಅದು ಮೊದಲನೇದಾಗಿ ಬಂತು. ಅದಾದಮೇಲೆ ಎಲ್ಲ ಪುಸ್ತಕಗಳು ಬರೋಕ್ಕೆ ಶುರು ಆಯಿತು. ಹುಲ್ಲೂರು ಶ್ರೀನಿವಾಸ ಜೋಯಿಸ್ರು ಇರ್ಬೋದು, ನರಸಿಂಹನ್ನವ್ರು ಇರ್ಬೋದು, ದೇವರಕೊಂಡ ರೆಡ್ಡಿ ಇರ್ಬೋದು, ಈ ರೀತಿ ಹಲವಾರು ಇತಿಹಾಸಕಾರರು, ಸಂಶೋಧನಾಕಾರರು ತಮ್ಮ ಕಣ್ಣಂತೆ ಬರ್ಕೊಂಬಂದರು. ಲಕ್ಷ್ಮಣ್ ತೆಲಗಾವಿ ಅವರು ಇರ್ಬೋದು, ರಾಜಶೇಖರಪ್ಪ, ಈ ಥರ ತುಂಬ ಜನ ಸಂಶೋಧಕರು ಅವರ ಜೀವಿತಾವಧಿಯನ್ನು ಇದ್ರ ಮೇಲೆ ಕಳೆದುಬಿಟ್ಟಿದ್ದಾರೆ. ಒಂದೊಂದು ಕಲ್ಲು ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ಟಿದ್ದಾರೆ, ಮಾಡಿ ಅದನ್ನೆಲ್ಲ ಬರೆದು ಇಟ್ಟಿದ್ದಾರೆ. ಅದು ಬರೆದಿಟ್ಟ ಮೇಲೆ ಈಗ ಅದನ್ನೆಲ್ಲ ನಾನು ಕ್ರೋಢೀಕರಿಸಿ ಒಂದು ಕಡೆಯಿಂದ ಎಲ್ಲ ತೊಗೊಂಡು ಸಿಗದೇ ಇರೋವಂಥದ್ದು ಎಲ್ಲವೂ ಸಿಕ್ಕಲ್ಲ. ಈಗ
ಕೆಲವೆಲ್ಲ ಸಿಕ್ಕಲ್ಲ, ಕೆಲವೆಲ್ಲ ರೀಪ್ರಿಂಟ್ ಆಗಿ ಬರುತ್ತೆ, ಕೆಲವೆಲ್ಲ ಉಳಿದೋಗಿರುತ್ತೆ. ಅಂಥವೆಲ್ಲ ಇಲ್ಲಿ ಸಿಗುತ್ತೆ. ಮಿಥಿಕ್ ಸೊಸೈಟಿ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚು ಮತ್ತು ನಮ್ಮ ಸ್ಟೇಟ್ ಆರ್ಕೈವ್ಸು ಇಲ್ಲೆಲ್ಲ ಸಿಗುತ್ತೆ. ಒಂದು ಪ್ರಶ್ನೆ, ನಿಮಗೆ ಇದು ಬೀಜ ಒಳಗೆ ಹೋಯ್ತಲ್ಲ, ನಾನು ಮಾತ್ರ ತೇಗಿ ಹೊಟ್ಟೋಗ್ಬಿಟ್ರೆ ಸಾಲದು ನಾನು ನಂದು ಅಂತ ಕೊಟ್ಟು ಹೋಗಬೇಕು ಅನ್ನೋ ಒಂದು ಆ ಗುಣ ನಿಮ್ಮಲ್ಲಿ ಇಷ್ಟೊಂದು ದೃಢವಾಗಿ ಬೆಳೆಯೋಕ್ಕೆ ಕಾರಣ ಏನು? ನಮ್ಮ ತಾಯಿಯವರು ಇದೇ ಥರ, ಮತ್ತು ನಮ್ಮ ತಾತ ಅವರು ಇದೇ ಥರ. ಈ ನಮ್ಮ ತಾತನವರು ಮಹಾರಾಜರ ಹತ್ರ ಡಾಕ್ಟರ್ ಆಗಿದ್ದರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ರ. ಅವರು ದುಡ್ಡು ತಗೊಳ್ತಾ ಇರಲಿಲ್ಲ. ಮಹಾರಾಜರಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಟ್ಟರೆ ರಾಜರ ಹತ್ರನೇ ದುಡ್ಡು ತಗೊಂಡು, ಬೇಡ ಅದು ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರ್ದು ಅಂತ ನಮ್ಮ ಹಳೆ ಮೈಸೂರಲ್ಲಿ ಅಥವಾ ಹಳೆ ಬೆಂಗಳೂರಲ್ಲಿ ಒಂದು ಗಾದೆ ಇದೆಯಮ್ಮ, ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರ್ದು ಅಂತ. ಯಾಕೆ ಅಂತಂದರೆ ಅರಮನೆ ದುಡ್ಡು ಅಂದರೆ ಅದು 10 ಜನಗಳ ತೆರಿಗೆ ದುಡ್ಡು. ತೆರಿಗೆ ಹಣ ಅಂದರೆ ಅವನು ರಕ್ತ ಬೆವರನ್ನು ಹರಿಸಿ ಸಂಪಾದನೆ ಮಾಡಿ ಅವ್ನು ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು ಅಂತ. ಇವತ್ತಿಗೂ ನೀವು ನೋಡ್ರಿ, ನಮ್ಮ ಹಳೆ ಮೈಸೂರು ಬೆಂಗಳೂರು ಜನ ಮಹಾರಾಜರು ಪ್ರಾಪರ್ಟಿ ಸೇಲ್ಗಿದೆ ಅಂದರೆ ತಗೊಳ್ಳಲ್ಲ, ಅದಕ್ಕೆ ಕೈ ಹಾಕಲ್ಲ, ಯಾರೂ ಉದ್ಧಾರ ಆಗಲ್ಲಪ್ಪ ಅಂತ. ಇವತ್ತಿಗೂ ಅಷ್ಟೇ ಮಹಾರಾಜರನ್ನ ಮೋಸ ಮಾಡಿ ತುಂಬ ಜನ ಆಸ್ತಿ ಜಮೀನು ಬರ್ಸ್ಕೊಂಡ್ರು, ಅವ್ರು ಯಾರೂ ಉದ್ಧಾರ ಆಗಿಲ್ಲ. ಬಿಕಾಸ್ ನಮ್ಗೆ ಗೊತ್ತು ಅದೆಲ್ಲ ಚೆನ್ನಾಗಿ ನೋಡಿದ್ದೀರಾ. ಯಾರೂ ಉದ್ಧಾರ ಆಗಲ್ಲಮ್ಮ, ಯಾರೂ ಉದ್ಧಾರ. ಹಂಗಾಗಿ ಅದು ಯಾರು ಮುಟ್ಟಲ್ಲ. ಅದು ಅರಿವಿರೋರು ಅದು ಬೆಂಕಿ, ಅದು ಮುಟ್ಟಲ್ಲ. ಈ ಗುರುಮನೆ ಅಂದರೆ ಮಠದ ದುಡ್ಡನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಯಾಕೆ ಅಂತಂದರೆ ಅದು 10 ಜನಗಳ ಕಾಣಿಕೆ, ಭಕ್ತಿಯಿಂದ ಕೊಟ್ಟಿರ್ತಾರೆ ಅದನ್ನು, ನೀನು ಅದನ್ನು ದುರುಪಯೋಗ, ಅದು ಹಾಗೆ ಮುಟ್ಟಬಾರ್ದು. ನಮ್ಮ ತಾತ ಮುಟ್ತಾ ಇಲ್ಲ. ಆದರೆ ಮಹಾರಾಜರು ದೈವಾಂಶ ಸಂಭೂತ ಮಹಾರಾಜರು, ಅವರು ಕೊಡುಗೈ ದಾನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ನಾವು ಕಂಡಂಥ ಭಗವಂತ, ಈ ಭೂಮಿ ಮೇಲೆ ಓಡಾಡಿದಂಥ ಭಗವಂತ. ಇವ್ರಿಗೊಂದು ಮನೆ ಕೊಡ್ರು ಅಂತ ಕೊಟ್ಟರು. ಆ ಮನೆಯಲ್ಲೇ ನಾನು ಹುಟ್ಟಿದ್ದು. ಇವತ್ತು ಆ ಮನೆ ನಾವು ಉಳಿಸ್ಕೊಂಡಿದ್ದೀವಿ ಮೈಸೂರಲ್ಲಿ. ನಿಮಗೆ ರಾಜರು ಕೊಟ್ಟರು ಮನೆ. ಸೊ ಆ ಥರ ನಮಗೆ ಈ ಪರೋಪಕಾರ ಬುದ್ಧಿ ಮಹಾರಾಜರಿಂದನೇ ಬಂದಿದೆ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಇದೆಲ್ಲ ಮೈಸೂರವ್ರ ಹತ್ರನೂ ಇದಿರುತ್ತೆ ಸಾಮಾನ್ಯ. ನೀವೊಂಥರ ಟಾಕಿಂಗ್ ಟೆಕ್ಸ್ಟ್ ಬುಕ್ ನಮಗೆ. ರಾಜರ ಕಥೆಗಳು ಯಾವುದು ನಿಮ್ಮನ್ನು ವಾವ್ ಅಂತ ಅನಿಸಿದೆ? ತುಂಬ ಆಶ್ಚರ್ಯಗೊಳಿಸಿದೆ ಅಮ್ಮ. ಆಮೇಲೆ ನಾವು ಇದನ್ನೆಲ್ಲ ಯಾಕೆ ಕಲಿಬೇಕು ಅನ್ನೋದಕ್ಕೂ ಮಹಾರಾಜರು ನಮ್ಗೆ ಹೇಳ್ಕೊಟ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮ KRS ಡ್ಯಾಮ್, ಇದು 1000 ವರ್ಷಗಳ ಕಥೆ. ಇವತ್ತಿಂದೇನು ನಮಗೆ ತಮಿಳ್ನಾಡವರು ಏನು ಕಿರಿಕ್ ಮಾಡಲಿಲ್ಲ. 1000 ವರ್ಷಗಳಿಂದ ಚೋಳ ರಾಜನಾಗಿದ್ದಂಥ ಕಾಲದಲ್ಲೂ ನಾವು ಒಂದು ಸಣ್ಣ ಅಣೆಕಟ್ಟು ಕಟ್ಟಿದ್ರು ಯುದ್ಧ ಆಗೋದಾಗ. ಸೊ ಅವತ್ತಿಂದ ಬಂದಿದ್ದ ಕಾವೇರಿ ಕಟ್ಟೆನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದನ್ನು ಕಟ್ಟಬೇಕು 1911ರಲ್ಲಿ ಅಂತ ತೀರ್ಮಾನ ಮಾಡಿದಾಗ, ನಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಪರ್ಮಿಷನ್ ಸಿಕ್ಕಿದ್ದು ಬರೀ 80 ಅಡಿ ಹತ್ರ. ಈಗ ನಾವು 124 ಕಟ್ಟಿದ್ದೀವಲ್ಲ, ನಾವು ಪ್ರಪೋಸಲ್ ಕೊಟ್ಟಿದ್ದೆ 124 ಅಡಿ. ಈ ಸರ್ ಎಂ ವಿ ಅವರು 124 ಅಡಿ ಕೊಡ್ತಾರೆ. 80 ಅಡಿ ಕಟ್ಟಪ್ಪ ನೀನು ಅಂತ ಲಾರ್ಡ್ ಹಾರ್ಡಿಂಜು ಪರ್ಮಿಷನ್ ಕೊಟ್ಟವನು. ಅವ್ರ ನೀರು ಅವ್ರ ದುಡ್ಡು ನಿಮ್ದೇನು ಕಿರಿಕು ಅಂತ ಮದ್ರಾಸ್ ಅವ್ರಿಗೆ ಬೈದು ನಮ್ಗೆ ಕಟ್ಟ ಪರ್ಮಿಷನ್ ಕೊಟ್ಟ ಗವರ್ನರ್ ಜನರಲ್ ಆಫ್ ಇಂಡಿಯಾ ಲಾರ್ಡ್ ಹಾರ್ಡಿಂಜ್. ಆಗ ಸರ್ ಎಂ ವಿ ಅವರೊಂದು ಟೆಕ್ನಿಕಲ್ ಡೌಟ್ ತಂದ್ರು, ಮಹಾಸ್ವಾಮಿ 80 ಅಡಿ ಕಟ್ಟಕ್ಕೆ ನಮ್ಮ ಮನ್ಸಲ್ಲಿ ಆಸೆ ಇರೋದು 124 ಅಡಿ. ಈಗ ಫೌಂಡೇಶನ್ 124 ಅಡಿಗೆ ಹಾಕದ 80 ಅಡಿಗೆ ಹಾಕದ ಅಂತ. ಈಗ 80 ಅಡಿಗೆ ಹಾಕಿದ್ರೆ ಸ್ವಲ್ಪನೇ ಖರ್ಚು, 124 ಅಡಿಗೆ ಹಾಕಿದ್ರೆ ದೊಡ್ಡ ಖರ್ಚು. ಮಹಾರಾಜರಂತಾರೆ, ತಾಯಿ ಚಾಮುಂಡೇಶ್ವರಿ ನೋಡ್ಕೊಂಡು ನೀನು 124 ಅಡಿಗೆ ಹಾಕಪ್ಪ, ನೀನು ದೂರಾಲೋಚನೆ, ನೀನು 124 ಅಡಿಗೆ ಹಾಕು. ಆಮೇಲೆ 80 ಅಡಿ ಕಟ್ಟದಾರೆ, ತಾಯಿ ಇಚ್ಛೆ, ನಾವೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ರು ಮಹಾರಾಜರು. ನೋಡಿ ಆ ಮಹಾಸ್ವಾಮಿ, ಆ ಪುಣ್ಯಾತ್ಮ ಎಷ್ಟು ದೂರದೃಷ್ಟಿ, ಎಷ್ಟು ಒಳ್ಳೇದು ಮಾಡಬೇಕು ಜನಕ್ಕೆ ಅಂದ್ಕೊಂಡು. ಒಂದು 20 ವರ್ಷ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮ್ಮನೆ ಇದ್ಬಿಟ್ಟಿದ್ರೆ ಕಣ್ಮುಚ್ಕೊಂಡು, ಬೆಂಗಳೂರಿಗೆ ಇವತ್ತು ಯಾರೂ ಜನ ಬರ್ತಿರಲಿಲ್ಲ. ಯಾಕಂದರೆ ಡ್ಯಾಮೇ ಇರ್ತಾ ಇರಲಿಲ್ಲ. ಅಷ್ಟು ಹೆಜ್ಜೆಗೆ ನೋವು, ಹೆಜ್ಜೆಗೆ ಅವಮಾನ. ನಾವು ಒಂದೊಂದು ಫೈಲ್ ತೊಗೊಂಡು ಮೈಸೂರಿಂದ ಬೆಂಗಳೂರಿಂದ ಮದ್ರಾಸ್ಗೆ ಹೋಗಬೇಕಿತ್ತು. ದಿನಗಟ್ಟಲೆ ಅಪಾಯಿಂಟ್ಮೆಂಟೇ ಕೊಡ್ತಾ ಇರಲಿಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷರ್ಸು. ಕಾವೇರಿಗೆ ಮೀಟಿಂಗಿಗೆ ಬಂದವ್ರೆ ಅಂದರೆ 1 ದಿನ 2 ದಿನ 3 ಚೀಫ್ ಇಂಜಿನಿಯರ್ ಲೈಕ್ ಕಡಾಂಬಿ ಅನ್ನೋಂಥ ಚೀಫ್ ಇಂಜಿನಿಯರು 1.5 ದಿನ ಕಾಯ್ತಾರೆ ಪಾಪ ಒಂದು ಪೇಪರ್ ಸಬ್ಮಿಷನ್ಗೆ. ಹಿಂಗೆಲ್ಲ ಅವಮಾನ ಪಡಿಸ್ಕೊಂಡು ನಾವು ಕನ್ನ ಮಾಡಿ ಕಟ್ಟಿದ್ದೀವಿ. ಯಾರಿಗೋಸ್ಕರ ಕಟ್ಟಿದ್ರು ಮಹಾರಾಜ್? ತಮಗೋಸ್ಕರನ? ಸರ್ ಎಂ ವಿ ಅವರಾಗಲಿ, ಕಡಾಂಬಿ ಅವರಾಗಲಿ, ಇವರೆಲ್ಲ ಕಷ್ಟಪಟ್ಟು ಮಹಾನ್ ಭಾವರುಗಳು. ಅವತ್ತು 100 ವರ್ಷದಿಂದ ಕಟ್ಬಿಟ್ಟವ್ರು. ಇವತ್ತು ನಾವು ಹೆಂಗಿದ್ದೀವಿ, ನಲ್ಲಿ ತಿರ್ಸರ್ ನೀರು ಬರುತ್ತೆ. ಸೊ ಇದನ್ನು ನಾವು ಕಲಿಯೋದೇನು ಅಂದರೆ, ಇದು ಮನುಷ್ಯನ ಕರ್ತವ್ಯ. ನೀನು ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇರ್ಬೇಕು. ಇದನ್ನು ನೀನೇ ಎಲ್ಲ ತಿನ್ಬಿಡಬಾರ್ದು. ಈ ಮುಂದಕ್ಕೆ ಕೊಡ್ತಾ ಹೋಗಬೇಕು. ನಿನ್ನ ಆಯುಸ್ಸು, ಬುದ್ಧಿಶಕ್ತಿ, ನಿನ್ನ ಶಕ್ತಿ, ಇದನ್ನೆಲ್ಲ ನೀನು ಇದಕ್ಕೆ ಧಾರೆ ಏರಿಬೇಕು ಅನ್ನೋದೇ ಮಹಾರಾಜರು ನಮ್ಗೆ ಕಲಿಸ್ಕೊಟ್ಟಿದ್ದು ನೋಡಿ. ಮೈಸೂರಿನ ರಾಜಮನೆತನದ ಬಗ್ಗೆ ಇರೋದು ಒಂದು ಶಾಪ, ಅದ್ರ ಬಗ್ಗೆ ಎಲ್ಲ ಒಂದು ಇದೆಲ್ಲ ಯಾವುದೋ ಒಂದು ಹಾಡಿನ ಮೂಲಕ ಶಾಪ, ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಇದು ಜಾನಪದ ಇದರಲ್ಲ. ಇದು ಅದು ಶಾಪ. ಅದು ಏನಾಗುತ್ತೆ ಅಂತಂದರೆ ಅದು ಅಷ್ಟು ನಿಜವಲ್ಲ ಶಾಪ. ಅದು ಯಾಕೆ ಆ ಶಾಪ? ಅವರು ಶಾಪ ಹಾಕಿದ್ದು 1610ರಲ್ಲಿ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊಂಡಂಥ ಕಾಲದಲ್ಲಿ ಶ್ರೀರಂಗಪಟ್ಟಣದ ಆಡಳಿತಾಧಿಕಾರಿ ಆಗಿದ್ದಂಥ ತಿರುಮಲ ರಾಯನ 2ನೇ ಹೆಂಡತಿ ಅಲ್ಮೇಲಮ್ಮ, ವಿಜಯನಗರದ ಪ್ರತಿನಿಧಿ ಆಗಿದ್ದಂಥ ತಿರುಮಲ ರಾಯನ 2ನೇ ಹೆಂಡತಿ ಅಲ್ಮೇಲಮ್ಮ. ಅಲ್ಲಿವರೆಗೆ ಏನು ಮಾಡ್ತಿರ್ತಾಳೆ ಅಲ್ಮೇಲಮ್ಮ ಅಂತಂದರೆ, ತಾನು ಶ್ರೀರಂಗಪಟ್ಟಣದ ಪ್ರತಿನಿಧಿ ಆಗಿದ್ದ ಕಾಲದಲ್ಲಿ ಅಂದರೆ ತಿರುಮಲ ರಾಯ
ಇವಳು ಮಂಗಳವಾರ ಶುಕ್ರವಾರ ರಂಗನಾಯಕಿ ಅಮ್ಮನವ್ರಿಗೆ ಶ್ರೀರಂಗಪಟ್ಟಣದಲ್ಲಿ ಲಕ್ಷ್ಮಿಗೆ ತನ್ನಲ್ಲಿದ್ದಂಥ ಒಡವೆಗಳನ್ನೆಲ್ಲ ಹಾಕಿ ಪೂಜೆ ಮಾಡಿಸ್ತಾ ಇರ್ತಾಳೆ. ಸಂಜೆಗೆ ಅದನ್ನು ಬಿಚ್ಚಿಸ್ಕೊಂಡ್ಬಿಡ್ತಾರೆ. ಈ ಯುದ್ಧ ಆದಾಗ ಈ ಶ್ರೀರಂಗಪಟ್ಟಣವನ್ನು ರಾಜ ಒಡೆಯರು ವಶಪಡಿಸ್ಕೊಂಡಾಗ ಅದು ಅಲ್ಲೇ ಇರುತ್ತೆ. ಅವತ್ತು ಮಂಗಳವಾರನೋ ಶುಕ್ರವಾರನೋ ಆಗಿರುತ್ತೆ. ಈ ಒಡವೆನೂ ವಶಪಡಿಸ್ಕೊಂಡ್ಬಿಡ್ತಾರೆ ಇವರು. ಅಫ್ಕೋರ್ಸ್, ಯಾಕೆಂದರೆ ಇಡೀ ಊರು ಅವ್ರದ್ದು ಅಂದಮೇಲೆ ದೇವಸ್ಥಾನನೂ ಅವ್ರದ್ದೇ, ಅಲ್ಲಿರೋ ಒಡವೆನೂ ಅವ್ರದ್ದೇ ಅಂತ. ಆದರೆ ಇವಳು ಅದನ್ನು ಕೇಳ್ತಾಳೆ, ಇದು ನನ್ನ ಒಡವೆ, ನೀವು ಕೊಟ್ಬಿಡಬೇಕು ಅಂತ. ಆಗ ಸ್ವಲ್ಪ ವಾದ ವಿವಾದ ನಡೆದು ಮಹಾರಾಜರು ಒಡವೆ ಎಲ್ಲ ಕೊಟ್ಬಿಡ್ತಾರೆ. ಬಟ್ ನೀನು ಪೂರ್ತಿ ಬಿಚ್ಚಕ್ಕಾಗಲ್ಲಮ್ಮ, ಏನಾದ್ರು ಬಿಡಬೇಕು ಅಂದಾಗ ಮೂಗುತಿ ಮತ್ತು ಓಲೆ ಅಲ್ಲೇ ಬಿಡ್ತಾಳೆ. ಈಗಲೂ ಇದೆ ಅದರಲ್ಲಿ. ಅಲ್ವೇನಮ್ಮನವ್ರು ಕೊಟ್ಟಂಥ ಮೂಗುತಿ ಮತ್ತು ಓಲೆ ಇವತ್ತಿಗೂ ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಅಮ್ಮನವ್ರ ಹತ್ರ ಇದೆ. ಇವತ್ತಿಗೂ ನೀವು ಹೋದಾಗ ನೋಡ್ಬೋದು. ಆಗ ಅವಳು ಅಲ್ಲಿಂದ ಅವಾಗೆಲ್ಲ ವಾರಲ್ಲಿ ಏನು ಅಂತಂದರೆ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ ಕೊಡ್ತಾರೆ ಸೋತವ್ರಿಗೆ. ನೀವು ಯಾವ ಊರು ಆಯ್ಕೆ ಮಾಡ್ಕೋತೀರೋ ಆ ಊರು ನಿಮಗೆ ಬಿಟ್ಬಿಡ್ತೀವಿ, ನೀವು ಅಲ್ಲಿ ಹೋಗಬೇಕು ನೀವು ಅಂತ. ಆಗ ತಿರುಮಲ ರಾಯರು ತಲಕಾಡು ಆಯ್ಕೆ ಮಾಡ್ಕೋತಾರೆ. ನಂಗೆ ತಲಕಾಡು ಕೊಟ್ಬಿಡಿ, ನಾನು ಅಲ್ಲೋಗು ಉಳ್ಕೋತೀನಿ ಅಂತ. ಆಗ ಮಹಾರಾಜರವರು ತಲಕಾಡು ಬಿಟ್ಕೊಡ್ತಾರೆ. ತಲಕಾಡಿಗೆ ಇವರು ಹೋಗಿ ಅಲ್ಲಿ ವಾಸ ಮಾಡೋಕ್ಕೆ ಹೋದಾಗ ಈ ಅಲಮೇಲಮ್ಮ ತನ್ನ ಸ್ತ್ರೀ ಸಹಜವಾದಂಥ ಆಕ್ರೋಶವನ್ನು ತಡೆಯಲಾಗದೆ, ಅಂದರೆ ಹೆಂಗಸರು ನಿಮ್ಗೆ ಗೊತ್ತಲ್ಲ, ಓಲೆ ಮೂಗ್ಬಿಟ್ಟು ಬಿಡ್ತೀವಿ ಅಂದರೆ ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅವತ್ತಿನ ಕಾಲದ. ಸೊ ಹಂಗಾಗಿ ಅವಳು ಶಾಪ ಹಾಕ್ಬಿಟ್ಟು ಅವಳು ಸಾಯ್ತಾಳೆ ಅನ್ನುವಂಥದ್ದು. ನಾನು ಇಲ್ಲಿವರೆಗೆ ಹೇಳಿದ್ದಂತೂ ಅದು ಈ ಇತಿಹಾಸದಲ್ಲಿ ಸತ್ಯ. ಆ ಶಾಪ ಹಾಕ್ಬಿಟ್ಟು ಸಾಯ್ತಾಳೆ ಅನ್ನೋದು ಮಾತ್ರ ಇಲ್ಲ. ಇದು ಜನರ ಬಾಯಿಂದ ಬಂದಿರೋ ಕಥೆ ಹೊರತು ಅದಕ್ಕೆ ಪ್ರೂಫ್ ಇಲ್ಲ ಅಂತ ಹೇಳ್ತೀರಿ. ಹೌದು. ಈಗ ಬೆಂಗಳೂರು ಕಡೆಗೆ ಬರೋಣ. ಯಾಕೆಂದ್ರೆ ನಾವು ಬೆಂಗಳೂರವರು, ನಿಮಗೆ ಮೈಸೂರು ಮೇಲೆ ಎಷ್ಟು ಪ್ರೀತಿ, ನಿಮ್ಮ ಭಾಗ ಅದು. ನಾನು 40 ವರ್ಷದಿಂದ ಹುಟ್ಟಿರೋದು ಇಲ್ಲೇ, ಬೆಳೆದಿರೋದು ಇಲ್ಲೇ. ಈ ನಗರ ನನ್ನನ್ನು ಬೆಳೆಸಿದೆ. ಇದು ಎಷ್ಟು ಬೆಳೆದಿದೆ ನಾನು ನೋಡಿದ್ದೀನಿ ಬಸವನಗುಡಿ ಹುಡುಗಿಯಾಗಿ. ಸೊ ನಿಮಗೆ ಬೆಂಗಳೂರಿನ ಮಾತುಗಳು ಅಂತ, ಕಥೆಗಳು ಅಂತ ಬಂದಾಗ ನಿಮ್ಮನ್ನ ಆಕರ್ಷಿಸಿದಂಥ ಮೊದಲ ಒಂದಷ್ಟು ಅನುಭವಗಳೇನು? ನೋಡಿ, ಬೆಂಗಳೂರು ಏನಿದೆ ಇದು ಸುಲಭಕ್ಕೆ ಯಾರನ್ನೂ ತಗೊಳ್ಳಲ್ಲ ತನ್ನ ಹತ್ರಕ್ಕೆ. ಬೆಂಗಳೂರು ತುಂಬ ವೇಗವಾಗಿ ತಿರುತ್ತಿರತಕ್ಕಂಥ ಚಕ್ರ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ. ನೀನು ಎಲ್ಲಿಂದ ಬಂದಾಗ ನೀನು ಆ ವೇಗಕ್ಕೆ ಹೊಂದ್ಕೊಳ್ದೇ ನೀನೇನು ಬಿಸಾಕ್ಬಿಡ್ತೀವಿ ಬೆಂಗಳೂರು. ಸೊ ಈ ಬೆಂಗಳೂರಿಗೆ ಬಂದು ಬದುಕೋದು ರೀತಿ ಇದೆಯಲ್ಲ, ಅದು ಬೇರೆ ರೀತಿ. ಬೆಂಗಳೂರಿಗೆ ಬಂದು ಒಬ್ಬ ಹೊಂದ್ಕೊಂಡ್ಬಿಟ್ಟ ಅಂದರೆ ಅವನು ತನ್ನ ತವರನ್ನು ಸಹ ನೆನೆಯಲಾರ, ಆ ರೀತಿಯಾದಂಥದ್ದು ಈ ಬೆಂಗಳೂರು. ಒಂದು ಈ ಬೆಂಗಳೂರನ್ನ ನೋಡಿ, ಈ ಬೆಂಗಳೂರು ಕೆಂಪೇಗೌಡರು ಜನವರಿ 14, 1538 ಇಸ್ವಿಲಿ ಬೆಂಗಳೂರು ಕಟ್ಟಿದ್ರು. 14th Jan ಸಂಕ್ರಾಂತಿ ದಿನ ಈ ಬೆಂಗಳೂರಿಗೆ ಕಟ್ಟೋದಕ್ಕೆ ಮುಹೂರ್ತ ಹಾಕ್ಕೊಟ್ಟಂಥವ್ರ ಫ್ಯಾಮಿಲಿ ಇವತ್ತಿಗೂ ಇದೆ. ಕೆಂಪೇಗೌಡರ ಆಸ್ಥಾನದಲ್ಲಿ ಆಸ್ಥಾನ ಜ್ಯೋತಿಷಿ ಆಗಿದ್ದಂಥ ಶಂಕರ ಭಟ್ರ ಫ್ಯಾಮಿಲಿ ಇವತ್ತಿಗೂ ಗಾಂಧಿನಗರದಲ್ಲಿದೆ. ಇವತ್ತಿಗೂ ಇದ್ದಾರೆ ಅವರು. ಅವ್ರ ಮೇಲೆ ತಾಮ್ರ ಶಾಸನನೂ ಇದೆ, ಕೆಂಪೇಗೌಡರ ಕಾಲದಲ್ಲಿ ಕೊಟ್ಟಂಥ ತಾಮ್ರ ಶಾಸನ. ಸೊ ಅವ್ರು ಹಾಕ್ಕೊಟ್ರು, ರಾಜ ಮಾರ್ಕೆಟ್ ಸರ್ಕಲಲ್ಲಿ ನೀವು ಗುದ್ಲಿ ಪೂಜೆ ಮಾಡಿ ಅಂತ. ಅವೆನ್ಯೂ ರೋಡಲ್ಲಿರೋ ರಾಜ ಮಾರ್ಕೆಟ್ ಸರ್ಕಲ್ ಇದೆಯಲ್ಲ, ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬೆಂಗಳೂರಲ್ಲಿ ಕೆಂಪೇಗೌಡರು 2 ಕೋಟೆ ಕಟ್ತಾರೆ. ಒಂದು ಪೇಟೆ ಕೋಟೆ. ಈಗ ಆ ಕೋಟೆ ಇಲ್ಲ. ಪೇಟೆ ಕೋಟೆ ಸ್ಟಾರ್ಟ್ಸ್ ಫ್ರಮ್ KR ಸರ್ಕಲ್, KR ಪೇಟೆ ಸಿಗ್ನಲಿಂದ, KR ಮಾರ್ಕೆಟ್ ಸಿಗ್ನಲಿಂದ ಸುತ್ಕೊಂಬಂದು KR ಮಾರ್ಕೆಟೆಲ್ಲ ಬಳಸ್ಕೊಂಬರ್ತಿತ್ತು. ಅದು ಇವಾಗಿಲ್ಲ, ಅಲ್ಲಿ ಒಂದು ಗೋಡೆನೂ ಇಲ್ಲ, ಎಲ್ಲ ತಿಂದಾಕ್ಬಿಟ್ಟಿದ್ದೀವಿ. ಇನ್ನೊಂದು ಕಲಾಸಿಪಾಳ್ಯ ಫೋರ್ಟು ಅದಂತೂ ಉಳಿಸ್ಕೊಂಡಿದ್ದೀವಿ. ಇದು 2 ಕಟ್ಟಿ ಬೆಂಗಳೂರನ್ನ ಕೆಂಪೇಗೌಡರು ಅದನ್ನು ಸಾಮಾನ್ಯವಾದ ಊರಾಗಿ ಇಟ್ಕೊಳ್ಳಿಲ್ಲ. ಇದನ್ನು ಹೊರಗಡೆಯಿಂದ ಜನಕ್ಕೆ ಕರ್ಕೊಂಬಂದು ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟರು. ಸೊ ದೇವನಿಂದ ಇದು ಬಿಸ್ನೆಸ್ ಸೆಂಟರ್ ಬೆಂಗಳೂರು. ಸೊ ಹಾಗಾಗಿ ಇದು ಒಂದು ಆಕರ್ಷಣೀಯವಾದ ಕೇಂದ್ರ ಆಗೋಯ್ತು. ಕಟ್ಟಿದಾಗಲೇ ಹೊರಗಡೆಯಿಂದ ಜನ ಬಂದರು ಇದಕ್ಕೆ. ಈ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿ 40 ವರ್ಷ ಆದಮೇಲೆ ಅವ್ರ ಮಗ ಇಮ್ಮಡಿ ಕೆಂಪೇಗೌಡರು ಬರ್ತಾರಲ್ಲ, ಅವ್ರು ಬಂದಾಗ ಅವರನ್ನು ಸೋಲಿಸಿದಂಥ ಶಿವಾಜಿಯ ತಂದೆ ಶಹಾಜಿ ಅವರು ಕೆಂಪೇಗೌಡರು, ಇಮ್ಮಡಿ ಕೆಂಪೇಗೌಡರನ್ನ ಸೋಲಿಸಿದಾಗ ಅವರು ಬೆಂಗಳೂರು ಬಿಟ್ಟು ನಾವು ಹೋಗಲ್ಲ ಅಂತ ಇಲ್ಲೇ ಉಳ್ಕೋತಾರೆ 16 ವರ್ಷ. ಅವ್ರು ಹೋಗಕ್ಕೆ ಮನಸ್ಸಿರಲ್ಲ. ಆವಾಗಲೇ ಶಿವಾಜಿ ಅವರು ಇಲ್ಲಿ ಹುಟ್ಟುತ್ತಾರೆ, ಬೆಳೀತಾರೆಲ್ಲ ಆಗುತ್ತೆ. ಸೊ ಅವರು ಇಲ್ಲೇ ಉಳ್ಕೊಂಬಿಡ್ತಾರೆ. ಆಯಿತಾ? ಇದನ್ನು ನೋಡಿದಂಥ ಔರಂಗಜೇಬ ತನ್ನ ಸೇನಾಧಿಪತಿ ಆದಂಥ ಕಾಸಿಂ ಖಾನನ್ನು ಕಳಿಸ್ತಾನೆ. ಅವನು ಶಹಾಜಿಯವರನ್ನು ಸೋಲಿಸಿ ಕಳಿಸಿ ತಾನೂ ಇಲ್ಲೇ ಉಳ್ಕೊಂಬಿಡ್ತಾನೆ, ನಾನು ಹೋಗಲ್ಲ ಅಂತ. ಇದು ಈ ಬೆಂಗಳೂರಿನ ಮಹತ್ವ. ಯಾರು ಬಂದರೂ ಹೋಗಲ್ಲ. ಅದು ಈ ಇತಿಹಾಸದಿಂದ ಕಟ್ಟಿದ ದಿನದಿಂದನೇ ಇದು ನಡೀತಾ ಬಂದಿರೋದು. ಬೆಂಗಳೂರು ಹೇಗಾಗಿದೆ ಅಂದರೆ, ಹಳೆ ಬೆಂಗಳೂರು ಸಿಲ್ಕ್ ಬೋರ್ಡಿಂದ ದಾಟಿದ್ರೆ ಅದು ಹೊಸ ಬೆಂಗಳೂರು. ನಾನು ಆ ಕಡೆ ಇರೋದ್ರಿಂದ ನಾನು ಎರಡೂ ಇವತ್ತು ನೋಡಿ ಒಂಥರ ಸ್ಯಾಂಡ್ವಿಚ್ ಥರ ಕೂತಿದ್ದೀನಿ. ನಾನು ಇವತ್ತಿರೋದು ಎಷ್ಟೊಂದು ಜನಕ್ಕೆ ಹರಳೂರು, ಕೂಡ್ಲುಗೇಟ್ ಒಂದು ರೇಂಜ್ ಗೊತ್ತಿರುತ್ತೆ. ಚೂಡ್ಸಂದ್ರ, ರಾಯಸಂದ್ರ ಇವೆಲ್ಲ ಹ್ಞೂ ಅಂತಾರೆ. ಸೊ ಈ ಥರ ಹೊಸ ಹೊಸ ಎಷ್ಟೋ ಅದನ್ನು ನಾನೆಲ್ಲ ಮಾಡ್ತಾ ಇದ್ದೀನಿ. ಇಮ್ಮೇರಿಯಾಗಳು ಕವರ್ ಮಾಡ್ತಾ ಇದ್ದೀನಿ. ಈಗ ಸಪೋಸ್ ಇದು ಮಾರತಳ್ಳಿ ಅಂದ್ರೇನು, ಆಮೇಲೆ ದೊಡ್ಡನೆಕ್ಕುಂದಿ ಅಂದ್ರೇನು, ದೊಡ್ಡ ಆನೆಗುಂದಿನೋ ಅದೇನೋ ಒಬ್ಬೊಬ್ಬರು ಇಲ್ಲ, ದೊಡ್ಡ ನೇರ್ಕುಂದಿ ಅಂತಂದ್ರೆ 2 ಇದೆ. ದೊಡ್ಡ ನೇರ್ಕುಂದಿ, ಚಿಕ್ಕ ನೇರ್ಕುಂದಿ ಅಂತ 2 ಇದೆ. ಅದು ದೊಡ್ಡ ಕೆರೆ, ದೊಡ್ಡ ಕೆರೆ ಇದ್ದಂಥ ಊರು ದೊಡ್ಡ ನೇರ್ಕುಂದಿ. ಅದು ನೇರ್ಕುಂದಿ. ಚಿಕ್ಕನೆಕ್ಕುಂದಿ ಇಲ್ಲ, ಈಗ ಚಿಕ್ಕನೆಕ್ಕುಂದಿ ಕೆರೆ ಇಲ್ಲ, ದೊಡ್ಡನೆಕ್ಕುಂದಿ ಕೆರೆ ಇದೆ. ಇದೇನ್ ಸರ್ ಮತ್ತೆ ಆನೆ ಗೀನೆ ಇಲ್ಲ ಇಲ್ಲ, ಅದು ನೋಡಿ, ಚಿಂತಾಮಣಿನ ನಾವು ನೆಕ್ಕುಂದಿ ನಾಡು ಅಂತಾನೆ ಕರೆಯೋದು. ಈಗ ಕೋಲಾರ ಚಿಂತಾಮಣಿ ಇದೆಯಲ್ಲ, ಅದನ್ನ ನಾವು ನೆಕ್ಕುಂದಿ ನಾಡು ಅಂತ ಕರಿತೀವಿ.
ಸರಿ. ಸೊ ಮುಳುಬಾಗಿಲನ್ನು ಮುಳುವಾಯಿ ನಾಡು ಅಂತ ಕರಿತೀವಿ, ಮುಳುವಾಯಿ ಪ್ರಾಂತ್ಯ. ಇದು ನೆಕ್ಕುಂದಿ ನಾಡು, ಇದು ದೊಡ್ಡ ನೇರ್ಕುಂದಿ ನೀರು ದೊಡ್ಡ ಕೆರೆ ಇದ್ದಂತೆ ತೆಲುಗುನೇ ಅಲ್ವಾ? ಇದು ಮಾರತಳಿ, ಇದು ಎರಮುರ್ಕದ ಪಲ್ಲಿ, ಅದನ್ನು ತೆಲುಗುದು. ಎರಮುರ್ಕದ ಪಲ್ಲಿ, ಮುರ್ಕದ ಪಲ್ಲಿ, ಮುರ್ಕದ ಹಳ್ಳಿ, ಮೂರತಳ್ಳಿ, ಮರತಳ್ಳಿ ಆಗೋದು. ಸೊ ಈ ರೀತಿ ಅದೆಲ್ಲ ಶಾಸನಗಳು, ನಿಮ್ಮ ರಾಯಸಂದ್ರ ಇರ್ಬೋದು, ಅದೆಲ್ಲದ್ರ ಶಾಸನಗಳಿದೆ. ಎಲ್ಲ ಹೊಯ್ಸಳರ ಕಾಲದಿಂದ 1200 ವರ್ಷಗಳಿಂದ ಇರುವಂಥ ಊರುಗಳವೆಲ್ಲ ಎಲ್ಲ. ಹಂಗಿದ್ರೆ ಈ ಸ್ವಲ್ಪ ಈ ಕಡೆಗೆ ಬಂದರೆ ತೆಲುಗು ಇನ್ಫ್ಲುಯೆನ್ಸು ಟೆಕ್ನಿಕಲಿ ಜಾಸ್ತಿ ಹೆಸರುಗಳು ಆಗಿರುತ್ತೆ ಅಂತ. ಸೊ ಈ ಕಡೆ ಈ ಭಾಗದಲ್ಲಿ ಇವತ್ತಿನ ವೈಟ್ ಫೀಲ್ಡು ಎಲ್ಲ ಬೇರೆ ಭಾಗ, ದೇಶದ ಭಾಗಗಳ ನೆಲೆಯೂರಾಗೋಯ್ತದು ಇಡೀ ಅಷ್ಟೇ. ಅದು ಯಾಕೆ ಅಂದರೆ ಬೆಂಗಳೂರಿಗೆ 1805 ಶ್ರೀರಂಗಪಟ್ಟಣ ಯುದ್ಧ, 4th ಆಂಗ್ಲೋ ಮೈಸೂರು ವಾರ ಆದಾಗ ಟಿಪ್ಪು ಸುಲ್ತಾನನ್ನ ಸೋಲಿಸಿದಂಥ ಬ್ರಿಟಿಷರು ಶ್ರೀರಂಗಪಟ್ಟಣದಲ್ಲೇ ಇರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಅಲ್ಲೇ ಇರ್ತಾನೆ. ಒಂದು 5 ವರ್ಷ ಅವ್ನು ಟಿಪ್ಪು ಪ್ಯಾಲೇಸಲ್ಲೇ ಇರ್ತಾನೆ. ಅದಾದಮೇಲೆ ಪ್ಲೇಗ್ ಬರುತ್ತೆ, ಮತ್ತೊಂದು ಅಲ್ಲೊಂದು ಯುದ್ಧ ಆಗುತ್ತೆ. ಇವನ್ನ ಈ ಸೇಫ್ ಅಲ್ಲ ಇದು ಶ್ರೀರಂಗಪಟ್ಟಣ ಐಲ್ಯಾಂಡು ಅಂತೇಳಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಅವ್ರು ಹೊಸ ಬೆಂಗಳೂರು ಅಂತ ಕಟ್ತಾರೆ. ಅದೇ ಕಂಟೋನ್ಮೆಂಟು, ಸಿವಿಲ್ ಆ್ಯಂಡ್ ಮಿಲಿಟರಿ ಸ್ಟೇಷನ್, C&M ಸ್ಟೇಷನ್ ಅಂತ ಅವ್ರು ಕರೀತಾರೆ. ಅದು ಎಲ್ಲಿಂದ ಇರ್ತಾರೆ? ಇವತ್ತಿನ ರಾಜಭವನದಿಂದ ಅಗ್ರಾಕೆರೆವರೆಗೂ ಕಂಟೋನ್ಮೆಂಟ್, ಅದೇ ಹೊಸ ಬೆಂಗಳೂರು. ಆ್ಯಕ್ಚುಲಿ ಮೊನ್ನೆವರೆಗೂ 70ವರೆಗೂ 2 ಬೆಂಗಳೂರು ಇತ್ತು. ಬೆಂಗಳೂರಿಗೆ 2 ಮೇಯರ್ ಇತ್ತು, ಓಲ್ಡ್ ಬೆಂಗಳೂರು ಆ್ಯಂಡ್ ನ್ಯೂ ಬೆಂಗಳೂರು ಮೇಯರ್ ಅಂತ. 71ನಲ್ಲಿ ಕಂಬೈನ್ಡ್ ಮೇಯರ್ ಅಂತ ವೆಂಕಟೇಶ್ ಅಯ್ಯಂಗಾರ್ ಅಂತ ಒಬ್ರು ಬಂದರು. ಆವಾಗಲೇ ಆಟೋನು ಬಂದಿದ್ದು ಬೆಂಗಳೂರಿಗೆ. ಸೊ ಕಂಬೈನ್ಡ್ ಮೇಯರ್ ಅಂತಾಗಿ 2 ಬೆಂಗಳೂರನ್ನು ಒಂದು ಮಾಡಿ ಈಗ ಒಂದು 40 ವರ್ಷ ಆಯಿತು, 40-50 ವರ್ಷ ಆಯ್ತು ಅಷ್ಟೇ. ಅದಕ್ಕೆ ಮೊದಲು 2 ಬೆಂಗಳೂರು, ಓಲ್ಡ್ ಬೆಂಗಳೂರು, ನ್ಯೂ ಬೆಂಗಳೂರು ಇವರು ಆ ಕಡೆ ಕಟ್ಕೊಂಡ್ರು. ಆವಾಗ ಇವರು ಕೃಷ್ಣರಾಜಪುರ ಅಂತ, KR ಪುರಂ ಅಂತೀವಲ್ಲ, ಅದು KR ಪುರಂ ಅಲ್ಲ, ಕೃಷ್ಣರಾಜಪುರ. ಯಾವ ಕೃಷ್ಣರಾಜ? ಮೈಸೂರು ಮಹಾರಾಜರಾದಂಥ 3ನೇ ಕೃಷ್ಣರಾಜ ಒಡೆಯರ್ಪುರ. ಯಾಕೆ ಅಂದರೆ ಅಲ್ಲಿ ನಾವೊಂದು ಏರಿಯಾ, ನಾವೊಂದು ಲೊಕ್ಯಾಲಿಟಿ ಮಾಡ್ಕೋತೀವಿ ಅಂತೇಳಿ ಮಹಾರಾಜರನ್ನು ಕೇಳ್ತಾರೆ ಬ್ರಿಟಿಷು. ಆಗ ಅವರು 4000 acres ಆಫ್ ಲ್ಯಾಂಡ್ ಅವ್ರಿಗೆ ಫ್ರೀಯಾಗಿ ಕೊಡ್ತಾರೆ ಅಲ್ಲಿ. ಹಾಗಾಗಿ ಅದು 3ನೇ ಕೃಷ್ಣರಾಜ ಒಡೆಯರ್ಪುರ. ಅವ್ರು ದೊಡ್ಡದು ಗ್ಯಾರಿಸನ್ನು, ಮಿಲಿಟ್ರಿ, ಹಾಸ್ಪಿಟ್ಲು ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ಕೃಷ್ಣರಾವ್ ಯಾಕದು ಅಲ್ಲಿ ಮಾಡ್ಕೋತಾರೆ ಅಂದರೆ ಅದು ನಿಯರ್ ಟು ಮಡ್ರಾಸ್, ಓಲ್ಡ್ ಮಡ್ರಾಸ್ ರೋಡ್ ಅಂತೀವಲ್ಲ, ಅದು ಹಾಕಿದವರು ಬ್ರಿಟಿಷ್ನವರೇ. ಅವ್ರು ಓಡಾಡೋಕ್ಕೆ, ಮದ್ರಾಸ್ ಬ್ಯಾಂಗ್ಳೂರು ಓಡಾಡೋಕ್ಕೆ, ಆಯಿತಾ. ಬೆಂಗಳೂರು ಕಾಟ್ಪಾಡಿ ಟ್ರೈನ್ ಹಾಕಿದವರು ಇವರೇನೆ, 10th ಚಾಮರಾಜ ಒಡೆಯರ್ ಕಾಲದಲ್ಲಿ. ಮೈಸೂರು ಸ್ಟೇಟ್ ರೈಲ್ವೇಸ್, ಅದನ್ನು ದೇಶೀಯ ರಾಜನೊಬ್ಬ ರೈಲ್ವೆ ಶುರು ಮಾಡಿದ್ದು ಮೈಸೂರು ಮಹಾರಾಜರೇ. ಮೈಸೂರು ಸ್ಟೇಟ್ ರೈಲ್ವೇಸ್, ನಮ್ಮದೇ ರೈಲ್ವೆ ಇತ್ತು. ಆಮೇಲೆ ಇಂಡಿಯನ್ ರೈಲ್ವೆ ಆಯಿತು. ಮೊದಲು ನಮ್ಮ ರೈಲ್ವೆ ಇತ್ತು ಇಲ್ಲಿ, ಮೈಸೂರು ಸ್ಟೇಟ್ ರೈಲ್ವೇಸ್. ವೆರಿ ನೈಸ್. ಸೊ ಹಂಗೆ ಅದಾದಮೇಲೆ ಮೇಜರ್ ವೈಟ್ ಅಂತ ಅವನೊಬ್ಬ ಬರ್ತಾನೆ, ಅವನಿಂದ ವೈಟ್ ಫೀಲ್ಡ್ ಅದು. ಆ ಮೇಜರ್ ವೈಟ್ ಬಂದು ಮಹಾರಾಜರನ್ನು ಕೇಳ್ತಾನೆ, ನಮ್ಗೊಂದು ಸ್ವಲ್ಪ ಜಾಗ ಕೊಡಿ, ಯುರೇಷಿಯನ್ಸ್ ಆ್ಯಂಡ್ ಆಂಗ್ಲೋ ಇಂಡಿಯನ್ಸ್ ಆಫ್ ಸೌತ್ ಇಂಡಿಯಾ ನಾವೆಲ್ಲ ಒಂದು ಕಾಲೋನಿ ಮಾಡ್ಕೊಂಡಿರ್ತೀವಿ ಅಂತ. ಮಹಾರಾಜರು 3900 acres ಕೊಡ್ತಾರೆ. ಅದನ್ನು ಅವನು ಮೇಜರ್ ವೈಟ್ ಫೀಲ್ಡ್ ಅಂತ ಇಟ್ಕೊಂಡಿರ್ತಾನೆ. ಆಮೇಲೆ ಅದು ವೈಟ್ ಫೀಲ್ಡ್ ಆಯಿತು. ಏನು ಸರಿ, ಏನು ವಿಚಾರಗಳು ಕೇಳಿದ್ರು ಈ ಟೆಕ್ಸ್ಟ್ ಬುಕ್ ಓಪನ್ ಆದಂಗೆ ಪೇಜ್ ಗಟ್ಟಲೆ ಇಷ್ಟೆಲ್ಲ ಜ್ಞಾನ ಇಟ್ಕೊತಿರಲ್ಲ. ಅದು ಈ ವಯಸ್ಸಲ್ಲೂ ಮೆಮರಿ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ಏನು ಮಾಡ್ತೀರಾ? ಏನಿಲ್ಲ, ಇದ್ರ ಮೇಲೆ ನನಗಿರೋ ಪ್ರೀತಿ ಅಂದರೆ ನೋಡಿ, ಇದೆಲ್ಲ ಹೊರಟೋಗ್ತಾ ಇದೆಯಲ್ಲ ಅನ್ನೋ ಅಂಥದ್ದು ಒಂದು ಆ ಪಾಯಿಂಟ್ ಹೊರಟೋಗ್ಬಿಡುತ್ತೆ. ಈಗ ನಾನು ಅದನ್ನು ಹಿಂಸೆ ಕೊಡದೇ ಇದ್ದರೆ ಆ ಪಾಯಿಂಟ್ ತೆಗೆದುಬಿಡೋರು, ಹೆಂಗಾರ ಮಾಡಿ ಏನೋ ಮಾಡಿ ಯಾವನಿಗಾರ ಕೊಟ್ಬಿಟ್ಟು ಮಾರ್ಬಿಟ್ಟು ಏನೋ ಮಾಡಿಬಿಡ್ತಿದ್ರು ಅಂತ. ಈಗ ಅದು ಉಳ್ಕೋತು ಅನ್ನೋದೊಂದು ಸಮಾಧಾನ. ಸೊ ನೀವು ಇದನ್ನು ಪ್ರೀತಿಗೆ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀರಾ. ಓಕೆ, ಆ ತೇರನ್ನು ಎಳಿತಾ ಇದ್ದಾರೆ, ಇತಿಹಾಸದ ತೇರನ್ನು. ಎಲ್ಲ ಒಂದು ಇದರಲ್ಲೂ ಮುಂದೆ ಕಾಣತ್ತೆ ಹೊರತು ಹಿಂದೆ ಇರೋ ಸ್ಟ್ರಗಲ್ಸ್ಗಳು ಕಾಣಲ್ಲ. ಸೊ ಇವತ್ತಿಗೆ ನಿಮ್ಗೆ ಇವತ್ತಿನ ಸರ್ಕಾರ, ಸಿವಿಕ್ ಬಾಡಿ, ಇದ್ರ ಜೊತೆಗೆ ಈ ಮಧ್ಯೆ ನಡೀತಾ ಇರೋ ಒಂದಷ್ಟು ಏನಾದ್ರು ಕಷ್ಟಗಳು, ಸಂಕಷ್ಟಗಳು ಅಂತ ಯಾವ್ದಾದ್ರು ಇದೆಯಾ? ಆ್ಯಕ್ಚುಲಿ ಈಗ ಸರ್ಕಾರದ್ದೇ ಆದಂಥ ತುಂಬ ಕೆಲಸಗಳಿದೆ. ನಾವು ಪ್ರತಿಯೊಂದನ್ನು ಸರ್ಕಾರನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಹೆಂಗೆ ನಾವು ಒಂದು ಜೋಕ್ ಕೇಳ್ತೀವಲ್ಲ, ನಮ್ಮನೆ ಮುಂದೆ ನಾಯಿ ಸತ್ತು ಬಿದ್ದಿದ್ರೆ ಕಾರ್ಪೊರೇಷನ್ಗೆ ಫೋನ್ ಮಾಡಿ ನಾಯಿ ತಗೊಂಡೋಗಿ ಅಂತ ಅವ್ರಿಗೆ ಹೇಳೋ ಬದಲು ನಾವೇ ಒಂದು ತಗೊಂಡೋಗಿ ಅದನ್ನು ಗೌರವಿಸುವಾಗ ಎಲ್ಲ ಒಂದು ಕಡೆ ಸಂಸ್ಕಾರ ಮಾಡಿಬಿಟ್ರೆ ತಲೆನೋವು ತಪ್ಪಿತು. ಸೊ ಕೆಲವು ಕೆಲಸಗಳಿಂದ ನಾವು ಪಬ್ಲಿಕ್ಕು ಹಂಚ್ಕೋಬೇಕು. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಬ್ಬರು ಇಲ್ಲಿ ಬೆಂಗಳೂರಲ್ಲಿರುವಂಥ ಒಂದು ಸಂಸ್ಥೆಯವರು ಈ ತುಮಕೂರಲ್ಲಿ ಒಂದು 5 ಕೋಟೆಗಳನ್ನು ರಿನೋವೇಟ್ ಮಾಡಬೇಕು ಅಂದರೆ ನೋ ರಿನೋವೇಷನ್, ಅಲ್ಲಿ ಪೂರ್ತಿ ಕಾಡು ಬೆಳ್ಕೊಂಡು ಬಿದ್ದೋಗೋ ಥರ ಆಗೋಗಿದೆ. ಆ ಕಾಡನ್ನು ತೆರವು ಮಾಡಬೇಕು ಅಂತ ಒಂದು ಕೆಲಸ ಹಮ್ಮಿಕೊಂಡಿದ್ದೀನಿ. ಅಟ್ಲೀಸ್ಟ್ ಆ ಕೋಟೆಗಳನ್ನು ಉಳಿಸೋ ಅಂಥ ಕೆಲಸ ತುಮಕೂರು DC ನೇತೃತ್ವದಲ್ಲಿ. ಇದು ನಿಮ್ಮನ್ನ ಜನ ನಿಮಗೆ ನಿಮ್ಮ ಸಹಾಯ ನಿಮ್ಮ ಜೊತೆ ಕೈಗೂಡಿಸ್ಬೋದಾ? ನಮ್ಮನ್ನು ನೋಡ್ತಾ ಇರೋರು? ಹಾಂ, ಖಂಡಿತ ಕೈಗೂಡಿಸ್ಬೋದು. ತುಂಬ ಜನ ಇದನ್ನು ಕೇಳ್ತಿರ್ತಾರೆ ನನಗೆ. ಇನ್ಫ್ಯಾಕ್ಟ್ ತುಂಬ ಜನ ನನಗೆ ಇದನ್ನು ಕೇಳೋದಕ್ಕೆ ಒಂದಷ್ಟು ತಂಡಗಳಿದೆ. ಫೋನ್ ಮಾಡಿ ಎಲ್ಲಿ ಕಲ್ಯಾಣಿ ಇದೆ, ಎಲ್ಲಿ ದೇವಸ್ಥಾನಗಳಿದೆ ಹೇಳಿ, ಕ್ಲೀನ್ ಮಾಡಿಬರ್ತೀವಿ ಅಂತ. ನಾನು ಹೋಗಿ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡಿ ಬರ್ತಿರ್ತಾರೆ ಅವರೇನೆ. ಅದನ್ನೆಲ್ಲ ಮಾಡ್ತಿರ್ತಾರೆ, ಕ್ಲೀನ್ ಮಾಡೋದು. ಈಗ ಜನಕ್ಕೆ ತುಂಬ ಅವೇರ್ನೆಸ್ ಬಂದಿದೆ, ವಿಡಿಯೋಸ್ ನೋಡಿ ಮತ್ತೆ ನಾನು ಇನ್ನೊಂದು ದೇಶಕ್ಕೆ ಮಾಡಬೇಕು ಅನ್ನೋದು ಹುಮ್ಮಸ್ ಬಂದಿದೆ. ಇದೊಂದು ಬಹಳ ಒಂದು ತೃಪ್ತಿದಾಯಕವಾದ ಅಂಶ. ನಿಮ್ಮ ನಂಬಿಕೆಗಳು, ಇವಾಗ ಜೀವನದ ನಂಬಿಕೆಗಳು ಏನು ಅಂತ ಕೇಳ್ಬೋದಾ? ನನ್ನ ನಂಬಿಕೆಗಳು ಏನಮ್ಮ ಅಂದರೆ, ನಾನು ಸದಾ ಪರೋಪಕಾರವನ್ನು ಯೋಚನೆ ಮಾಡೋನು. ನಾನು ಸದಾ ಪರೋಪಕಾರವನ್ನು ಯೋಚನೆ ಮಾಡ್ತಾ ಇರ್ತೀನಿ. ನಾನು ಯಾವಾಗಲೂ ಇದರಿಂದ ಇನ್ನೊಬ್ಬರಿಗೆ ಉಪಯೋಗ ಆಗುತ್ತಾ ಅನ್ನೋದೇ ಯೋಚನೆ ಮಾಡ್ತೀನಿ. ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಇದೇ ನನ್ನ ಮೊದಲನೇದು.
ಇದನ್ನು ನಾನು ಯಾವತ್ತೂ ಬಿಡೋಲ್ಲ. ನಾನು ಯಾವಾಗಲೂ ಹೃದಯದಿಂದನೇ ಯೋಚನೆ ಮಾಡೋನು, ತಲೆಯಿಂದಲ್ಲ. ಸೊ ಹಾಗಾಗಿ ಯಾವಾಗಲೂ ಸದಾ ಒಂದಲ್ಲ ಒಂದು ಸಮಸ್ಯೆಗಳು ಸಿಕ್ಕಾಕೋತಾ ಇರ್ತೀನಿ. ಬಟ್ ಐ ಎಂಜಾಯ್ ಇಟ್. ಈಗೋಸ್ಕರ ಇದೋಯ್ತಾ ಹೋಗ್ಲಿ ಬಿಡು ಪರವಾಗಿಲ್ಲ, ಅವ್ನು ಚೆನ್ನಾಗಿದ್ದಾನಲ್ಲ, ಇದೇ ಒಂದು ಬರುತ್ತೆ ನನಗೆ. ಯಾವಾಗಲೂ ಇದರಲ್ಲೇ ಬದುಕ್ತಾ ಇರೋನು. ಸೊ ಅದರಲ್ಲೇ ನೆಮ್ಮದಿ ಕಾಣ್ತಾ ಇರೋನು ನಾನು. ನಾನು ಕೇಳಿದ್ರೆ ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಬದುಕಬಾರ್ದು. ಜನ ಮನುಷ್ಯರನ್ನು ಉಪಯೋಗಿಸ್ಕೊಂಡು ವಸ್ತುಗಳನ್ನು ಪ್ರೀತಿಸೋದು. ಈಗ ಜನ ವಸ್ತುಗಳನ್ನು ಪ್ರೀತಿಸಿ ಮನುಷ್ಯರನ್ನು ಉಪಯೋಗಿಸ್ಕೋದು. ಉಲ್ಟಾ ಆಗಬೇಕಿತ್ತು. ಮನುಷ್ಯರನ್ನು ಪ್ರೀತಿಸಿ ವಸ್ತುಗಳನ್ನು ಉಪಯೋಗಿಸಿ. ಇಷ್ಟೆಲ್ಲ ಅಲ್ಲಿ ಜೀವನ ನೋಡಿರೋ ಧರ್ಮೇಂದ್ರ ಅವರು ಇನ್ನು ಯಾವ ಒಂದು ವಿಚಾರದ ಬಗ್ಗೆ, ಹೌದು ನಾನು ಇದರಲ್ಲೂ ಇನ್ನೂ ಒಂದು ತಿದ್ಕೋಬೇಕು ಅಥವಾ ಇದರಲ್ಲಿ ಇನ್ನೂ ದಿನ ಒಂದು ಹೆಜ್ಜೆ ಇಡಬೇಕಂತ ನೀವು ಸದ್ಯದ ಸಾಹಸದಲ್ಲಿದ್ದೀರಿ? ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನು ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂತಿದ್ದು ನನ್ನ ಇಂಜಿನಿಯರಿಂಗೇ, ಸಿವಿಲ್ ಇಂಜಿನಿಯರಿಂಗೇ. ಇನ್ನೂ ಹೆಚ್ಚಿಗೆ ಇದ್ರ ಮೇಲೆ ಏನು ಸಾಧನೆ ಮಾಡಬೇಕಿತ್ತು ನಾನು. ಇನ್ನೂ ಹೆಚ್ಚಿನ ಇದ್ರ ಮೇಲೆ ಕಂಟ್ರೋಲ್ ತೊಗೋಬೇಕಿತ್ತು ನಾನು. ಇನ್ನೂ ಹೆಚ್ಚಿಗೆ ನನ್ನ ಜ್ಞಾನ ತೊಗೋಬೇಕಿತ್ತು ನಾನು ಅನ್ನೋದು ನನಗಿನ್ನೂ ಆಸೆ ಹೋಗಿಲ್ಲ. ನನ್ನ ಇಂಜಿನಿಯರಿಂಗಲ್ಲ ಇನ್ನೂ ಸ್ವಲ್ಪ ಇವತ್ತಿಗೂ ನಾನು ಇಷ್ಟೆಲ್ಲ ಮಾಡಿದ್ರು ಇವತ್ತಿಗೂ ನಾನು ಕೆಲಸಗಳು ಮಾಡ್ತಾಯಿರ್ತೀನಿ. ಎಲ್ಲರೂ ಒಂದು ಒಳ್ಳೆ ಪ್ಲಾಸ್ಟಿಂಗ್ ನೀಟಾಗಿ ಬಂದ್ಬಿಟ್ರೆ ಮೈ ಮರೆತುಬಿಡ್ತೀನಿ. ಆಹಾ ಎಷ್ಟು ಚೆನ್ನಾಗಿ ಬಂತಪ್ಪ ಅಂತ. ನಾನು ಆವಾಗ ಅಲ್ಲೂ ಅಷ್ಟೇ, ನಂದು ಪ್ರತಿ ಪ್ರಾಜೆಕ್ಟಲ್ಲೂ ನಾನು ಲಾಸ್ ಮಾಡ್ಕೋತಾ ಇರ್ತೀನಿ. ಯಾಕೆಂದರೆ ನನಗೆ ಕೆಲಸ ಮುಖ್ಯ. ಅವನಿಗೆ ಇಷ್ಟು ಕಟ್ಟಿದನ್ಕ ಅದಕ್ಕೆ ನಾನು ಲಾಭ ಇಟ್ಕೊಂಡು ಇಷ್ಟೇ ಕೆಲಸ ಮಾಡಬೇಕು ಅಂತಿಲ್ಲ. ನನಗೆ ಅದು ಬುದ್ಧಿ ಇಲ್ಲ. ನನಗೆ ಕೆಲಸ ಚೆನ್ನಾಗಿ ಬರ್ಬೇಕು. ನನಗೆ ಕೆಲಸ ಅದರಲ್ಲಿ ಇರೋನು ಚೆನ್ನಾಗಿ ಕರ್ಕೊಂಬಂದು ಒಳ್ಳೆ ಮೆಟೀರಿಯಲ್ ತಂದು ಕರೆಕ್ಟಾಗಿರೋದು ಹಾಕಿ ಚೆನ್ನಾಗಿ ಬಂದುಬಿಟ್ರೆ ಓನರ್ಗಿಂತ ನಾನೇ ಖುಷಿ ಪಡ್ತಾ ಇರ್ತೀನಿ. ಚೆನ್ನಾಗಿ ಬಂತು ಬಿಡಮ್ಮ, ಚೆನ್ನಾಗಿ ಬಂತು. ಆ ಸುಖ ಇದೆಯಲ್ಲ ಅಮ್ಮ, ಅದ್ರ ಮುಂದೆ ಯಾವುದೂ ಇಲ್ಲ. ನಾವು ಮಾಡಿರೋ ಸುಖ ಚೆನ್ನಾಗಿ ಬಂದಾಗ ಇದೆಯಲ್ಲ ನೆಮ್ಮದಿ, ಅದ್ರ ಮುಂದೆ ಯಾವುದೂ ಇಲ್ಲ. ಪ್ರತಿದಿನ ಒಂದೊಂದೇ ಇದೇ ಥರ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ ಸರ್? ಜೀವನದಲ್ಲಿ ನಿಮಗಿರುವಂಥ ಕುತೂಹಲಗಳು ಸದಾ ನಿಮ್ಮನ್ನು ಹೀಗೆ ಇರಲಿ. ತುಂಬ ನಿಮ್ಮ ಮಾತಲ್ಲಿ ತೂಕ ಇದೆ, ಮತ್ತು ಪಕ್ವತೆ ಅಂದರೆ ರ್ಯಾಷನಲ್ ಥಿಂಕಿಂಗ್ ತುಂಬ ಎದ್ದು ಕಾಣುತ್ತೆ. ಜೊತೆಗೆ ನಮ್ಮ ಸಂಸ್ಕಾರನೂ ಬಿಟ್ಟಿಲ್ಲ, ಸಂಪ್ರದಾಯಗಳನ್ನ ಎಷ್ಟು ಇಟ್ಕೋಬೇಕು, ಎಲ್ಲೆಲ್ಲಿ ಏನು ಇಟ್ಕೋಬೇಕು, ಈ ಥರ ನಿಮ್ಮ ಮಾತುಗಳಲ್ಲಿ ನನಗೆ ಕಂಡಂಥ ವ್ಯಕ್ತಿ ನೀವು. ತುಂಬ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ಎಷ್ಟೆಷ್ಟೋ ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಥ್ಯಾಂಕ್ ಯು. ನಿಮ್ಮ ಒಂದು ಈ ಪ್ರಯತ್ನ ಮತ್ತು ನಿಮಗೆ ಜೀವನದ ಬಗ್ಗೆ ಇರುವಂಥ ಈ ಕುತೂಹಲ ಆ್ಯಂಡ್ ನಿಮ್ಮ ಭಾವನೆ ಒಂದು ಏನಿದೆ ಗೊತ್ತಾ, ಜೀವನನ ನೋಡೋ ಒಂದು ಇದಿದೆಯಲ್ಲ, ಹೀಗೆ ಇನ್ಸ್ಪೈರ್ ಮಾಡ್ತಾ ಇರಿ. ಬಹಳ ಖುಷಿ ಆಯ್ತು. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಲೈಫಲ್ಲಿ ಯಾವಾಗಲೂ ಪ್ಲೀಸ್ ಸ್ಟೇ ಕ್ಯೂರಿಯಸ್. ಹೊರಡ್ಬರ್ತೀವಿ. ಥ್ಯಾಂಕ್ ಯು. ಧನ್ಯವಾದ. ನಮಸ್ತೆ.